ನೀ ಇಲ್ಲಿ ಬರೋಕ್ಕೂ ಮೊದಲು ನಂಗೆ ಹೇಳ್ಬೋದಾಗಿತ್ತಲ್ವ? ನಾನೇ ಇಲ್ಲಿ ಬಂದು ಮಾತಾಡ್ತಾ ಇದ್ದೆ, ನೀ ಯಾಕೆ ಬರೋಕ್ಕೋದೆ? ಇಲ್ಲ ಕಲ, ಈಗಾಗಲೇ ಸ್ಯಾನೆ ತಡ ಆಗೋಗೈತೆ. ಇದನ್ನೆಲ್ಲ ನಾವು ಮೊದಲೇ ಮುಗಿಸ್ಕೋಬೇಕಾಗಿತ್ತು. ಆದರೂ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಹಂಗೆ ತಡ ಆಗಿದ್ದು ಒಳ್ಳೇದೇ ಆಯಿತು ಅಂತ ಅನಿಸ್ತಾ ಇತ್ತು. ಕಂಟಿ, ಪೂರ್ವಿ ಏನಂದ್ಲು? ಏನಿಲ್ಲವ, ಯಾಕವ? ಅಲ್ಲ ಕಲ, ನೀವಿಬ್ರು ಜೊತೆನಾಗೆ ಹೋಗಿದ್ರಲ್ಲ, ನೀನು ಹಿಂಗೆ ದಿಢೀರಂತ ಬಂದ್ಬಿಟ್ಟೆ ಅಂತ ಅವಳು ಏನಾದರೂ ಅನ್ಕಂಡ್ಲ ಅಂತ. ಹಂಗೇನಿಲ್ಲವ, ಅವಳು ಮನೆಗೆ ಹೊಂಟ್ಲು. ಅವ ಪುಟ್ಟಕ್ಕನ ಪರವಾಗಿ ಆ ರಾಜೇಶ್ವರಿಗೆ ನಾವೇ 10 ಲಕ್ಷ ಕೊಟ್ಟು ಈ ವಿಷಯ ಇಲ್ಲಿಗೆ ಮುಗಿಸ್ಬೋದಲ್ಲವ? ಪಂಚಾಯತಿಯಲ್ಲ ಯಾಕೆ? ಇಲ್ಲ ಕಲ ಕಂಟಿ, ಅದು ಸ್ಯಾನೆ ದೊಡ್ಡ ತ್ಯಪ್ಪ ಆಯ್ತದೆ. ನಮ್ಮನ್ನ ನ್ಯಾಯ ಕೇಳ್ಕೊಂಡು ಬಂದಿರೋದು ರಾಜೇಶ್ವರಿ. ಇದ್ರಾಗೆ ತ್ಯಪ್ ಯಾರ್ದು ಅಂತ ನಾವು ತೀರ್ಮಾನ ಮಾಡಬೇಕೇ ಹೊರ್ತು ಪಂಚಾಯತಿ ಕರೆದ ಮ್ಯಾಕೆ ಯಾರ್ದೋ ಒಬ್ರ ಕಡೆ ನಾವು ವಾಲ್ಬಾರ್ದು ಕಲ. ನಮ್ಮನೆ ಕಡೆಯಿಂದ ಚಂದ್ರು ಹೋದಂಗಾಯ್ತಲ್ಲ. ಊಟಕ್ಕೆ ಬಾ ಅಂತ ಟಾರ್ಚರ್ ಮಾಡಬೇಡ ಮ್ಯಾಮ್, ನಾನು ಬರಲ್ಲ. ಪೂರ್ವಿ, ಈ ಮನೇಲಿರೋದು ನಾವಿಬ್ಬರೇ. ಹೇಳ್ಕೊಳ್ಳೋದಕ್ಕೆ ಕೇಳ್ಕೊಳ್ಳೋದಕ್ಕೆ ನಿನಗೆ ನಾನು, ನನಗೆ ನೀನು ಅಷ್ಟೆ. ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ, ಏನು ಮಾತಾಡದೆ ಹೀಗಾಡ್ತಿದೆಯಲ್ಲ. ಇದರಿಂದ ನನಗೆಷ್ಟು ಟಾರ್ಚರ್ ಆಗತ್ತೆ ಅಂತ ಗೊತ್ತಾ ನಿನಗೆ? ಅದನ್ನು ಯೋಚನೆ ಮಾಡಿದ್ಯಾ ನೀನು? ನೀನು ಮಾತಾಡಬೇಕು ಅಂತಂದರೆ ಡ್ಯಾಡಿಗೆ ಕಾಲ್ ಮಾಡಿ ಮಾತಾಡ್ಕೊ, ನಾನು ಬಿಟ್ಬಿಡು. ಏನಾಯಿತು ಪೂರ್ವಿ? ಹೋಗಬೇಕಾದ್ರೆ ಖುಷಿಯಾಗೇ ಹೋದ್ಯಲ್ಲೇ. ಕಂಟಿ ಜೊತೆ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀನಿ ಅಂತ ಮೆಸೇಜ್ ಕೂಡ ಮಾಡಿದ್ದೆ. ಆಮೇಲೆ ಕೈ ಕೊಟ್ಟು ಹೋದ ಮಾಮ್. ಎಲ್ಲಿ ಹೋದ, ಯಾಕೆ ಹೋದ, ಏನೂ ಗೊತ್ತಿಲ್ಲ. ಬಟ್ ಒಂದಂತೂ ಶ್ಯೂರ್ ಮಾಮ್, ಅವನಿಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ. ನಾನಷ್ಟೇ ಹುಚ್ಚಿ ಥರ ಅವನ ಹಿಂದೆ ಬಿದ್ದಿದ್ದೀನಿ, ಆದರೆ ಅವನು ಬೇರೆ ಲೋಕದಲ್ಲೇ ಇದ್ದಾನೆ. ನಾನು 10 ಮಾತಾಡಿದ್ರೆ ಅವನು 1 ಮಾತಾಡ್ತಾನೆ. ಅಲ್ಲ ಅರ್ಧ ಅರ್ಧ ಮಾತಾಡ್ತಾನೆ. ಇದುವರೆಗೂ ಸರಿ ನನ್ನ ಹೆಸರು ಕೂಡ ಕರೆದಿಲ್ಲ. ಹೇಳು ಮಾಮ್, ಯಾವುದು ಟಾರ್ಚರು? ಪೂರ್ವಿ, ಎದ್ದೇಳು ಮೇಲೆ. ಪೂರ್ವಿ, ನಿನಗೆ ಹೇಳ್ತಿರೋದು, ಎದ್ದೇಳು ಮೇಲೆ. ಎದ್ದೇಳು, ಎದ್ದೇಳು. ಮಾ, ಸುಮ್ಮನೆ ಹೋಗು. ನಾನು ಈಗಲೇ ಬಂಗಾರಮ್ಮನ ಕಾಲ್ ಮಾಡ್ತೀನಿ. ಕಂಟಿ ಮನಸ್ಸಲ್ಲಿ ಏನಿದೆ ಅನ್ನೋದು ತೀರ್ಮಾನ ಆಗೋಗ್ಲಿ. ಮಾಮ್, ನನ್ನ ಮಗಳು ಕೂಡ ಅವ್ರ ಮಗಳ ಹಾಗೆ ಒದ್ದಾಡೋದನ್ನ ನನ್ನಿಂದ ನೋಡೋದಕ್ಕಾಗಲ್ಲ ಪೂರ್ವಿ. ನಾನು ಈಗಲೇ ಕಾಲ್ ಮಾಡ್ತೀನಿ. ಕುಮಾರಿ ಅಮ್ಮೋರೆ, ನಾನು ಇಲ್ದಿದ್ದಾಗ ಮನೆಗೆ ಯಾರಾರ ಬಂದಿದ್ರಾ? ಯಾರನ ಬಂದಿದ್ರ ಅಂತ ಕೇಳ್ದೆ. ಇಲ್ವಲ್ಲ ಅಮ್ಮವ್ರೆ, ನಾನು ಒಳಗಿದ್ದೆ, ನೋಡಲಿಲ್ಲ. ಸರಿ, ಹೋಗು.
ನಿಮ್ಗೇನಾರ ಗೊತ್ತಾಯ್ತೇನ್ರಿ? ಅಂದ್ರೆ ಬಂಗಾರ ಯಾರಾದ್ರೂ ಬರ್ತಾರಂದ ನಿರೀಕ್ಷೆ ಮಾಡ್ತೈತೆ. ನಿರೀಕ್ಷೆ ಮಾಡದೇ ಇರೋರೇನ ನಮ್ಮ ಮನೆಗೆ ಬಂದ್ರ ಅನ್ನೋದೇ ನನ್ನ ಪ್ರಶ್ನೆ. ನನಗೆ ಅರ್ಥ ಆಯ್ತಾ ಇಲ್ಲ, ಯಾರ ಬಗ್ಗೆ ಕೇಳ್ತಾ ಇದೆಯಾ? ಯಾರೂ ಇಲ್ಲ ಬಿಡಿ, ಸುಮ್ಮನೆ ಕೇಳ್ದೆ ಅಟ್ಟೆ. ಹಲೋ, ಹಾಂ ಹೇಳು ಸರ್ಲ. ಅದಕ್ಕೆ ಮಾತಾಡ್ಬೋದಾ ಅಥವಾ ಬ್ಯುಸಿ ಇದ್ರಾ? ಬಿಜಿ ಗಿಜಿ ಏನಿಲ್ಲ, ಹೇಳವ. ಅದಕ್ಕೆ ಕಂಟಿ ಮನೆಗೆ ಬಂದ. ಕಂಟಿ ಆಗಲೇ ಮನೆಗೆ ಬಂದಲ್ಲವ, ಯಾಕೆ ಅವನ ತವ ಏನಾರ ಮಾತಾಡೋದಿತ್ತಾ? ಇಲ್ಲ ಅದಕ್ಕೆ ಅವನ ವಿಷಯನ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಕಂಟಿ ಬಗ್ಗೆನಾ? ಏನಾಯ್ತು ಸರ್ಲ? ಅದಕ್ಕೆ ಪೂರ್ವಿ ಮನೆಗೆ ಬಂದಾಗಿಂದ ತುಂಬ ಸಪ್ಪಗಿದ್ದಾಳೆ. ಕಂಟಿ ಇವಳು ಒಟ್ಟಿಗೆ ಹೋಟೆಲ್ಗೆ ಊಟಕ್ಕೆ ಹೋಗಿದ್ರಲ್ಲ, ಅಲ್ಲಿ ಅವನು ಇವಳನ್ನ ಒಬ್ಳನ್ನೇ ಬಿಟ್ಟು ಹೇಳ್ದೆ ಕೇಳ್ದೆ ಹೊರಟೋದ್ನಂತೆ. ನಮ್ಮ ಪೂರ್ವಿ ಇನ್ನು ಚಿಕ್ಕ ಹುಡುಗಿ ಅದಕ್ಕೆ ದೊಡ್ಡದಾಗಿ ಆಸೆ ಪಟ್ಲೇನೋ ಅಂತ ಈಗ ನನಗೆ ಭಯ ಆಗ್ತಿದೆ. ಅವಸರಪಟ್ಟು ಇಬ್ರು ಗಂಟು ಹಾಕೋ ಪ್ರಯತ್ನ ಮಾಡ್ತಿದ್ದೀವಿ ಅಂತ ನನಗೆ ಅನ್ನಿಸ್ತಿದೆ ಅದಕ್ಕೆ. ಛೇ, ಯಾಕೆ ಹಂಗೆ ಹೇಳ್ತೀಯ ಸರಳ? ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ? ಪೂರ್ವಿನ ಕಂಟಿ ಜೊತೆಯಾಗೆ ನಾನೇ ಕಳಿಸ್ದೆ. ಅವನು ಖುಷಿಯಾಗಿ ಅವಳ ಜೊತೆ ಹೋದ. ಮಧ್ಯದಾಗೇನೋ ಔಷಧ ಕೆಲಸ ಬಂತು ಅಂತ ನಾನೇ ಕಂಟಿನ ಕರೆದೆ. ಅದಕ್ಕೆ ಅವ್ನು ಪೂರ್ವಿಗೂ ಹೇಳ್ದೆ ಓಡ್ ಬಂದವನೆ. ನಮ್ಮ ಕಂಟಿ ಬಗ್ಗೆ ನಿನಗೆ ಗೊತ್ತಲ್ಲ ಸರಳ, ನಾನು ಹೇಳೋ ಮಾತನ್ನ ಅವನು ತೆಪ್ಪಾಕಿಲ್ಲ. ನಾನು ಹೇಳ್ದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ನು ಪೂರ್ವಿಗೂ ಹೇಳ್ದೆ ಓಡ್ ಬಂದ್ಬಿಟ್ಟವನೆ. ನನ್ನ ಸೊಸೆ ಅಲ್ಲೇ ಅವಳ. ಹ್ಞೂ ಅದಕ್ಕೆ ಇಲ್ಲೇ ಇದ್ದಾಳೆ, ಕೊಡ್ತೀನಿ. ಹಲೋ. ಅಲೋ, ಯಾಕವ ಪೂರ್ವಿ, ಬೇಸರದಾಗಿದೆಯಾ? ಸಮಸ್ಬಿಡವ, ನಾನೇ ಆ ಕಂಟಿಗೆ ಫೋನ್ ಮಾಡಿ ನಿಮ್ಮಿಬ್ರು ಮಧ್ಯೆ ದುಶ್ಮನ್ ಆಗ್ಬಿಟ್ಟೆ. ಇನ್ನು ಮುಂದೆ ಈ ರೀತಿ ಮಾಡೋಕ್ಕಿಲ್ಲ, ಸರಿನಾ? ಅಯ್ಯೋ ಅತ್ತೆ, ನೀವ್ಯಾಕೆ ಸಾರಿ ಕೇಳ್ತೀರಾ? ಪರವಾಗಿಲ್ಲ. ಆದರೂ ಕಂಠಿ ಒಂದು ಮಾತಾದರೂ ಹೇಳ್ಬಿಟ್ಟು ಹೋಗ್ಬೋದಾಗಿತ್ತು. ಈ ನಯ ನಾಜುಕೆಲ್ಲ ಅವನಿಗೆ ಗೊತ್ತಿಲ್ಲ ಅಂತ ನಾನು ಅವತ್ತೇ ಹೇಳಿದ್ನಲ್ಲವ. ಹೋಗ್ಲಿ ಬಿಡು, ಇನ್ನು ಮುಂದೆ ಕಲ್ತ್ಕತಾನೆ, ನೀನು ಚಿಂತೆ ಮಾಡಬೇಡ. ಸರಿ ಅತ್ತೆ. ಊಟ ಮಾಡಿದ್ಯನವ? ಹ್ಞೂ ಅತ್ತೆ, ಮಾಡಿದೆ. ಸರಿ ಕಣವ, ಮಡಗ್ತೀನಿ. ಸರಿ ಅತ್ತೆ, ಬಾಯ್. ಮಾಮ್, ಬಾ ಊಟ ಮಾಡೋಣ. ಬಾ. ಹಂಗೇನಿಲ್ಲವ, ಅವಳು ಮನೆಗೆ ಹೊಂಟ್ಲು. ಆದ್ರೆ ಕಂಟಿ ಪೂರ್ವಿ ಹೊರಟು ಬಂದೆ ಅಂತ ಹೇಳದ್ನಲ್ಲ. ಅಂದ್ರೆ ನಂತವನೇ ಸುಳ್ಳು ಹೇಳದ್ನ. ಈ ಮನೆಯ ಕೆಲ್ರುವೆ ನಂತವ ಸುಳ್ಳು ಹೇಳ್ತಾವ್ರೆ. ನನ್ ಮುಗೀತು. ನೀನು ರಂಗೋಲಿ ಶುರು ಹಚ್ಕೋಬೋದು. ಹಬ್ಬಕ್ಕೆ ಸ್ಪೆಷಲ್ ಆಗಿ ದೊಡ್ಡ ರಂಗೋಲಿ ಹಾಕಕ್ಕ. ನಾನು ಬಣ್ಣ ತರ್ತೀನಿ. ಸ್ನೇಹ, ಬಣ್ಣ ಏನು ಬ್ಯಾಡ ಬಿಡವಿ.
ಮೆಸ್ಸಿಗೆ ಬರೋರು ಹಬ್ಬನ ತಲೆಯಲ್ಲಿ ಇಟ್ಕೊಂಡೇ ಬರ್ತಾರಕ್ಕ. ಅವ್ರ ಕಣ್ಣಿಗೂ ಸ್ವಲ್ಪ ಖುಷಿ ಸಿಗತ್ತೆ. ಬಣ್ಣದ ರಂಗೋಲಿನೇ ಹಾಕಕ್ಕ. ನಾನು ಸುಮ್ಮ ಕೈಲಿ ಬಣ್ಣ ಕೊಟ್ಟು ಕಳಿಸ್ತೀನಿ. ಪುಟ್ಟಕ್ಕ, ಸಾರಿಗೆ ಉಪ್ಪು ಹಾಕಬೇಕು. ನಾನು ಹಾಕಿದ್ರೆ ಹೆಚ್ಚು ಕಮ್ಮಿ ಆಯ್ತದೆ, ನೀನೇ ಹಾಕು. ನಾನುವೇ 8 ವರ್ಷದಿಂದ ನಿನ್ನ ಜೊತೆಗೆ ಇವನಿ ಅಡಿಗೆ ಮನೆಯಲ್ಲಿ. ಈ ಅಂದಾಜೆ ನನಗೆ ತಿಳಿಯಕ್ಕಿಲ್ಲ. ಆದ್ರೆ ಸಾನ ನೋಡು, ಎಲ್ಲ ನಿನ್ನಂಗೆ ಪುಟ್ಟಕ್ಕ. ಬಿಟ್ವೆ ಸಾನ ಎಲ್ಲ ನನ್ನಂಗೆಯ. ಮನಸ್ಸಿನಾಗ ನೋವಿದ್ರು ಮಕ್ಕದ ಮ್ಯಾಗ ನಗ ತಂದ್ಕೊಂಡು ಬಣ್ಣದ ರಂಗೋಲಿ ಹಾಕೊಂಡವಳೆ. ಸೂರ್ಯ ಮುಳುಗಿ ಎದ್ರೆ ಪಂಚಾಯ್ತಿ. ಮನೆ ಬಾಗಿಲು ಮೆಸ್ಸು ಗಿಸ್ಸು ಯಾವುದು ನಮ್ಮ ಕೈಲಿಲ್ಲ ಅಂತ ಗೊತ್ತಿದ್ರು ಕೈ ಹಿಡಿ ಉಪ್ಪು ಮಾತ್ರ ಲೆಕ್ಕ ತಪ್ಪದೆ ಹಾಕ್ತೀನಿ. ಎಳ್ಳೆ ಮಗಳಿಗೋಸ್ಕರ ಸುಳ್ಳಿನಾಗೆನ ಮಕ್ಕದ ಮೇಲೆ ಒತ್ಕೊಂಡು ನಾವಿಬ್ಬರು ಓಡಾಡ್ತಿದ್ದೀವಿ. ಇಲ್ದಿದ್ರೆ ಅವಳಿಗೆ ಸಂಶಯ ಬಂದ್ಬಿಡ್ತದೆ. ಹೆಂಗದೆ ನೋಡು ಸಂತ ನಮ್ಮ ಹಬ್ಬದ ದಿವಸ. ಸುಮಾ, ಅಯ್ಯೋ ಇನ್ನ ಮಲ್ಗಿದ್ಯಾ? ಎದ್ದೇಳೆ. ಏಯ್ ಎದ್ದೇಳೆ. ಸಹನಾಕ ಆಚೆ ರಂಗೋಲಿ ಹಾಕ್ತಿದ್ದಾಳೆ. ಎದ್ದೋಗ್ ಬಣ್ಣ ಕೊಡು. 5 ನಿಮಿಷ. ನೀನ್ 5 ನಿಮಿಷ 10 ನಿಮಿಷ ಆಗತ್ತೆ. 10 ನಿಮಿಷ ಅರ್ಧ ಗಂಟೆ. ಎದ್ದೇಳು. ಎದ್ದೇಳ್ಬೇಕಾದ್ರೆ ಸೋಂಬೇರ್ತನ ಪಟ್ರೆ ಜೀವನದಲ್ಲಿ ಎಲ್ಲಾದ್ರಲ್ಲೂ ಸೋಂಬೇರ್ತನ ಪಟ್ಟಂಗೆ. ಏಳು. ರಾತ್ರಿ ಲೇಟಾಗಿ ಮಲಗಿದ್ದು ಗೊತ್ತಾ? ಯೂಟ್ಯೂಬಲ್ಲಿ ಕೊಕ್ಕೋ ವಿಡಿಯೋಸ್ ನೋಡ್ತಾ ಕುತ್ಕೊಂತ ನಾನು ನಿಂಗೆ ಹೇಳಿದ್ದು. ನೋಡು, ಪೂಜೆಗೆ ಸುಮಾರು ತಯಾರಿಗಳು ಮಾಡೋದಿದೆ. ಎದ್ದು ಸಹಾಯ ಮಾಡು ಸುಮಾ. ಬಾ. ಇವ್ರ ಜೊತೆ ನಾನು ಕೊಟ್ಟೆ ಬಸ್ತಾರಪ್ಪ. ಏನು? ಏನಿಲ್ಲ. ಇದನ್ನ ಅಕ್ಕಂಗೆ ಕೊಟ್ಟು ನಿನ್ನ ಸ್ನಾನಕ್ಕೆ ಹೋಗು. ನೀನು? ನಾನು ಗಾಡಿ ಒರೆಸ್ಬೇಕು, ಆಮೇಲೆ ಸ್ನಾನ ಮಾಡ್ಕೋತೀನಿ. ಲೇ ಕಂಟಿ, ನಿನ್ಗೆ ಯಾಕ್ಲಾ ಮಗ ಇದೆಲ್ಲ? ನಾನು ವಸು ಮಾಡ್ಕತೀವ, ಆಚೆ ಬಾರ್ಲಾ? ಅದೆಲ್ಲ ಆಗಕ್ಕಿಲ್ಲ. ಯಾಕೆ? ವರಮಹಾಲಕ್ಷ್ಮಿಗೆ ನವರಾತ್ರಿಗೆ ನೀವು ಮಾಡಕ್ಕಿಲ್ವಾ? ಈಗ್ಲನ ರೆಸ್ಟ್ ತಗೊಳ್ಳಿ. ಶಿವನೊಬ್ಬ ನಾವು ಮಾಡ್ತೀವಿ. ವಸು, ಇವ್ ನಿಂಗೆಲ್ಲ ಹೇಳಿದ್ರೆ ಕೇಳಕ್ಕಿಲ್ಲ. ಮೊದಲು ಆಚೆಗೆ ಹೇಳ್ಕೊಂಡು ಬಾ ಅನ್ನ. ಅಣ್ಣಯ್ಯ, ನೀನ್ ಬಾ ಈ ಕಡೆ. ಅಲ್ಲ ಕೂತ್ಕೋ. ಬಂಗಾರ, ನಿನ್ನ ಮಗನ ಕರ್ಕೊಂಡೋಗು. ಲೇ ನಾಗ ಮುಂಗ್ಸೆ, ಎಲ್ಲ ಇದ್ದೀರಾ? ಬಿರ್ನ ಬರ್ಲಾ? ಬಂದ ಕಣ ಅಣ್ಣ, ಹೂ ಹಣ್ಣು ತಗೋಬರಕು ಇದು ಕಣ. ಲೇ ಈ ಕಡೆ ಬರ್ಲ. ಅಣ್ಣ ಇವನೇನು ಹಿಡ್ಕತ್ತಾರ ಇಲ್ಲ, ಬರೀ ಕೈ ಬರ್ತಾವನೆ. ಇವನ್ ಬರೀ ಇದಾಗೋಯ್ತು ಕಣ. ಇಲ್ಲ ನೀನು. ಏಯ್ ನಾಗ ಮುಂಗ್ಸಿ, ಇವತ್ತಾನ ಕಿತ್ತಾಡ್ದಂಗೆ ಅಲಂಕಾರ ಮಾಡಕ್ ಹೊಸಿ ಸಹಾಯ ಮಾಡ್ತೀರಾ ಹೆಂಗೆ? ಅವ್ವ, ನಮ್ಮಿಬ್ರು ಕಿತ್ತಾಟ ಇಲ್ದಾನೆ ನಮ್ಮ ಜನ್ಮನೇ ಇಲ್ಲ ಕಣವ. ಕಿತ್ತಾಡಿದ್ರೇನೆ ನಮ್ಮಿಬ್ರಿಗೆ ಸಮಾಧಾನ. ಅವ್ವ, ನಮ್ಮನೇನು ಒಂಥರ ಶಿವನ್ ಕೈಲಾಸ ಇದ್ದಂಗೆ. ಅಲ್ಲಿ ಹುಲಿ, ಹಸು, ಹಾವು, ಇಲಿ, ನವಿಲು ಎಲ್ಲ ಒಟ್ಟಿಗೆ ಇರ್ತವೆ. ಇಲ್ಲೂ ಎಲ್ಲ ಪ್ರಾಣಿಗಳು ಜೊತೆಗಿದ್ದು ಸಂಭಾಳಿಸ್ಕೊಂಡು ಹೋಯ್ತವೆ ಕಣ್ರವ್ವ. ಲೈ, ಯಾರೊಂದ್ಲ ಪ್ರಾಣಿ ಅಂತದ್ಯಾ? ಇನ್ಯಾರನ್ನ? ನನ್ನ, ನಿನ್ನ, ನಮ್ಮ ಹುಡುಗರ್ನ. ಲೇ ಮುಂಗ್ಸೆ, ಎಣ್ಣೆ ಕೊಡ್ಲಾ? ಅಯ್ಯೋ ಅಣ್ಣ,
ಅಲ್ಲೇ ಇಲ್ವಾ ಎಣ್ಣೆ? ಹೋಗಿ ಹೋಗಿ ಈ ನನ್ನ ಮಗನ ಎಣ್ಣೆ ಕೇಳ್ತಿದೀಯಲ್ಲ ನಾವು. ಯಾಕೆ ಇವನಿಗೆ ಕೇಳಿದ್ರೆ ಎಣ್ಣೆ ಕೊಡಾಕಿಲ್ವಾ? ಅದು ಎಣ್ಣೆ ಎಲ್ಲಾದ್ರೂ ಇವ್ನು ಚೆಲ್ಬಿಡ್ತಾನೇನೋ ಅಂತ ನಾನೇ ತಕ್ಕೊಡೋಣ ಅಂತ ಕೇಳಿದೆ ಕಣವ. ಅಣ್ಣ ಎಣ್ಣೆ ತಗೊಳ್ಳೋಣ. ಬಿರ್ಬಿರ್ನೆ ಪೂಜೆ ಮುಗಿಸಿ ಮೆಸ್ತಕ್ಕೆ ಹೋಗ್ಬೇಕು. ಮೆಸ್ತಕ್ಕನ ಪಂಚಾಯತ್ ಈಸ್ದಾಗ ಪುಟ್ಟಕ್ಕಂತ ಹೋಗಿ ಮಾತಾಡ್ಬೇಕು. ಸನಾ ನೀನು ಕೂತ್ಕ, ನಾನು ಶಾಂತ ನೋಡ್ಕೋತೀವಿ. ಅವ್ವ, ನನ್ನ ಮುಖ ನೋಡಿದ್ರೆ ಆಯಾಸ ಆಗಿರೋ ಥರ ಕಾಣ್ತೈತೇನವ್ವ? ಆಯಾಸ ಮೈಗಲ್ಲ, ಮನಸ್ಸಿಗೆ. ನನಗೂ ಸಾಕಾಗೋಗೈತೆ ಕಣವ್ವ. ಸ್ನೇಹ ನನ್ನ ಮುಂದೆ ಬಂದು ನಿಂತಾಗೆಲ್ಲ ನಾವು ಹೇಳ್ತೀವಿ ಸುಳ್ಳೇ ನೆನಪಾಯ್ತದೆ. ಅವಳಿಗೆ ಸತ್ಯ ಹೇಳುಮ ಅಂತ ಗಂಟ್ಲು ಕಟ್ತಂಗೆ ಆಯ್ತದೆ. ಇವಾಗ ಏನವ ಮಾಡೋದು? ಸತ್ಯ ಹೇಳಿ ಸಾಧಿಸುವಂಥ ಸಮಯ ಈಗಾಗಲೇ ಮುಗ್ದೋಗೈತೆ ಅಂತ ನಿಂಗೆ ಅನ್ಸಲ್ವ ಸಹನಾ? ಎಲ್ಲ ಕೈ ಮೀರೋಯ್ತು. ನಿಮ್ಮ ಅಪ್ಪಯ್ಯನು ಆ ರಾಜೇಶ್ವರನ ಮನೆಗೆ ಬಂದು ನನ್ನ ಕೈಗೆ 10 ಲಕ್ಷ ಇಟ್ಟಾಗಲೇ ಸ್ನೇಹಂಗೆ ನಾವು ವಿಷಯ ಹೇಳ್ಬಿಡ್ಬೇಕಾಗಿತ್ತು. ನಂಗೆ ಇವನ್ ಗೊತ್ತವ, ದೇವರು ಇಂಥ ದಂಡನೆ ಕೊಡ್ತಾನೆ ಅಂತವ. ಹಂಗೆಲ್ಲ ಮಾತಾಡಬೇಡ ಕಣಕ್ಕ ನೀನು. ಭಗವಂತ ಯಾವತ್ತಿದ್ರು ನಿನ್ನ ಕಡೆಗೆಯ. ಪರಿಸ್ಥಿತಿ ಬೀಗುವಾಗೈತೆ ಅಷ್ಟೇಯ. ನೋಡ್ತಾ ಇರು, ಪಂಚಾಯತ್ಯಾಗೆ ತೀರ್ಪು ನಿನ್ ಕಡೆಗೆ ಆಯ್ತೈತೆ. ಸಮಾಧಾನ ಪಟ್ಕೊಳ್ಳೋಕ್ಕೆ 1000 ಮಾತಾಡ್ಬೋದು ಶಾಂತ. ಯಾವ ದೇಶಾಗ ನೋಡಿದ್ರು ನಮ್ಮ ಪರವಾಗಿ ತೀರ್ಪು ಆಗೋ ಸೂಚನೆಗಳು ಕಾಣ್ತಾ ಇಲ್ಲ. ಈಗ ನಮ್ಮ 10 ಲಕ್ಷ ಇದ್ದರೆ ಏನೋ ಒಂದು ದಾರಿ ಐತೆ ಅನ್ಬೋದು. ಅವ್ವ, ಎಲ್ಲನೂ ಕೈ ಮೀರೋಯ್ತು ಅಂತ ಯಾಕವ ಅನ್ಕತ್ಯಾ? ಆಗಿದಾಗ್ಲಿ ಅಂತ ಎಲ್ಲ ವಿಷಯನೂ ಸ್ನೇಹ ಅಂತ ಹೇಳ್ಬಿಡಮ್ಮ ಅವ್ವ. ನಾಳಿಕೆನೆ ಪಂಚಾಯ್ತಿ, ಹೆಂಗಿದ್ರು ಅವಳು ಈಸಿಯಾಗಿ ಗೊತ್ತಾಗಿ ಆಯ್ತದೆ. ಇಲ್ಲ ಇಲ್ಲ, ಅವಳಿಗೆ ಈಸಿಯಾಗಿ ಗೊತ್ತಾಗ್ಕೊಡ್ದು. ಕೊನೆ ಕ್ಷಣದವರೆಗೂ ನನ್ನ ಕೈಲಿ ಆಗ ಗಂಟ ನಾನು ಬಿಟ್ಕೊಡೋಕ್ಕಿಲ್ಲ. ನಾನು ಈ ವಿಷಯದ ಬಗ್ಗೆ ನಿಮ್ಮ ಅಪ್ಪ ಇಂತ ಮಾತಾಡ್ತೀನಿ. ಅಪ್ಪ ಎಂತವ ಯೋನವ ಹೇಳ್ತಿದ್ಯಾ? ಹೌದವ, ನಿನ್ನೆ ಪಂಚಾಯ್ತಿ ಕರೆದಾಗ ನಿಮ್ಮ ಅಪ್ಪಯ್ಯ ಅಲ್ಲಿರಲಿಲ್ಲ. ಇದನ್ನೆಲ್ಲ ರಾಜವನೇ ಮಾಡ್ತಾವಳೋ ಯೋನು. ಅವ ಏನು ಗೊತ್ತಾರೆ, ಸಿಕ್ಕರ್ಟನಾರ ತೋರಿಸ್ತಾನೆ. 10 ಲಕ್ಷ ನಾನು ನಿಧಾನವಾಗಿ ಕೊಡ್ತೀನಿ, ಮನೆ ಮಾತ್ರ ಕಿತ್ಕೋಬೇಡ ಅಂತ ಕೈ ಮುಗಿದು ಕೇಳ್ಕೊತೀನಿ. ಯಾವಾಗವ? ಇನ್ನು ನಮ್ದು ಸಮಯ ಇಲ್ವಲ್ಲ. ಇವತ್ತೇ ಈಗಲೇ ಆ ಕೆಲಸ ಮಾಡ್ತೀನಿ. ಪೂಜೆ ಆದ್ಮೇಲೆ ಸ್ನೇಹ ಓದ್ಕೊಳಕ್ಕೆ ಹೋಯ್ತಾಳಲ್ಲ, ಆಗಲೇ ನಾನು ಹೋಗಿ ನಿಮ್ಮ ಅಪ್ಪ ಇರ್ತಾವ ಮಾತಾಡ್ಕೊಂಬರ್ತೀನಿ.